Hello guys. So welcome back to my YouTube channel guys. So guys, ಈ ಒಂದು ವಿಡಿಯೋದ ಮೈನ್ ಟಾಪಿಕ್ ಏನಂದರೆ ಫಂಡಿಂಗ್ ಟಿಪ್ಸ್ ಅಲ್ಲಿ ಯಾವ್ದೆಲ್ಲ ಮೇಜರ್ ರೂಲ್ಸ್ ಇದೆ ಆ ಒಂದು ರೂಲ್ಸ್ ಇಂದ ಅಕೌಂಟ್ ಬ್ರೀಚ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಆ ಒಂದು ರೂಲ್ಸ್ ಅನ್ನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎ ಟು ಝೆಡ್ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ನಾನು ಮಾಡ್ತೇನೆ ಗೈಸ್. ಸೊ ಗೈಸ್, ನೀವು ಎಲ್ಲಾದರೂ ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ನೀವು ಮಾಡಿದ್ರೆ ಗೈಸ್, ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಗೈಸ್. ಯಾಕೆಂದ್ರೆ ಗೈಸ್, ಈ ಒಂದು ಚಾನಲ್ ನಲ್ಲಿ ಫ್ಯೂಚರ್ ಅಲ್ಲಿ ಕ್ರೇಜಿ ಪ್ರಾಫರ್ ಟ್ರೇಡಿಂಗ್ ರಿಲೇಟೆಡ್ ಕಂಟೆಂಟ್ಸ್ ಈ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾರೆ ಗೈಸ್. ಅದಕ್ಕಾಗಿ ಗೈಸ್, ಟು ಸಬ್ಸ್ಕ್ರೈಬ್ ಅಂಡ್ ಫಾಲೋ ದಿಸ್ ಚಾನಲ್ ಗೈಸ್. ಸೊ ಗೈಸ್, ಈಗ ನಾವು ಈ ಒಂದು ವಿಡಿಯೋದ ಮೈನ್ ಟಾಪಿಕ್ಗೆ ನಾವು ಬರುವ. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ಫಂಡಿಂಗ್ ಟಿಪ್ಸ್ ಅವ್ರದ್ದು ಎಲ್ಲ ರೀತಿದು ರೂಲ್ಸ್ ಅನ್ನು ನಾನು ಎಕ್ಸ್ಪ್ಲೈನ್ ನಾನು ಮಾಡ್ತೇನೆ. ಅಂಡ್ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತೇನೆ ಗೈಸ್. ಸೊ ಗೈಸ್, ಫಸ್ಟ್ ರೂಲ್ ಅದನ್ನು ನೀವು ಆ, ತಲೆಯಲ್ಲಿ ಇಡ್ಬೇಕಂದ್ರೆ ಅದುವೇ ಫಸ್ಟ್ ನೀವು 5 ಮಿನಿಟ್ಸ್ ಮುಂಚೆ ಅಥವಾ 5 ಮಿನಿಟ್ಸ್ ಆದ್ಮೇಲೆ ನೀವು ನ್ಯೂಸ್ ಟ್ರೇಡಿಂಗ್ ನ ಹೊತ್ತಲ್ಲಿ ನೀವು ಟ್ರೇಡ್ ಪ್ಲೇಸ್ ಮಾಡಬಾರ್ದು ಗೈಸ್. ಅಂದ್ರೆ ನೀವು 5 ಮಿನಿಟ್ಸ್ ಮುಂಚೆ ಅಥವಾ 5 ಮಿನಿಟ್ಸ್ ಆದ್ಮೇಲೆ ಆ ಒಂದು ಟೈಮ್ ಗ್ಯಾಪ್ ಅಲ್ಲಿ ನೀವು ಯಾವುದೇ ರೀತಿದು ಟ್ರೇಡ್ ಪ್ಲೇಸ್ ಮಾಡಬಾರ್ದು. ಸೊ ಇದರಿಂದಾಗಿ ಅಕೌಂಟ್ಸ್ ರೀಚ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಅಂಡ್ ಸೆಕೆಂಡ್ ಪಾಯಿಂಟ್ ಅದುವೇ, ಅಂದ್ರೆ ಸೆಕೆಂಡ್ ರೂಲ್, ಅದನ್ನು ನೀವು ತಲೆಯಲ್ಲಿ ಇಡ್ಬೇಕಂದ್ರೆ ಅದುವೇ, ನೀವು ಪೇಔಟ್ ರಿಕ್ವೆಸ್ಟ್ ಮಾಡುವ ಹೊತ್ತಲ್ಲಿ ಯಾವುದೇ ರೀತಿದು ಟ್ರೇಡ್ಸ್ ಅಕೌಂಟ್ಸ್ ಅಲ್ಲಿ ಆ ಒಂದು ನೀವು ಯಾವುದರಿಂದ ಪೇಔಟ್ ರಿಕ್ವೆಸ್ಟ್ ಮಾಡ್ತಿದ್ದೀರಿ ಆ ಒಂದು ಅಕೌಂಟ್ ಅಲ್ಲಿ ಯಾವುದೇ ರೀತಿದು ಟ್ರೇಡ್ಸ್ ಓಪನ್ ಇರಬಾರ್ದು. ಸೊ ಇದು ಸೆಕೆಂಡ್ ರೂಲ್. ಅಂಡ್ ಥರ್ಡ್ ರೂಲ್ ಏನಂದ್ರೆ, ನೀವು ಕಂಟಿನ್ಯೂಸ್ ಆಗಿ 10 ನಿಮಿಷದ ಒಳಗಡೆ ನೀವು ಸೇಮ್ ಡೈರೆಕ್ಷನ್ ಅಲ್ಲಿ ಟ್ರೇಡ್ಸ್ 1% ಗ್ರೇಸ್ ಕೊಟ್ಟಿಗೆ ನೀವು ತಗೊಳ್ಬಾರ್ದು. ಯಾಕೆಂದ್ರೆ ನೀವು ಎಲ್ಲಾದ್ರೂ ಸೇಮ್ ಡೈರೆಕ್ಷನ್ ಅಲ್ಲಿ ನೀವು 10 ಮಿನಿಟ್ಸ್ ಒಳಗಡೆ ನೀವು ಟ್ರೇಡ್ಸ್ ಎಲ್ಲಾದ್ರೂ ತಗೊಂಡಿದ್ರೆ ಆ ಒಂದು ಟ್ರೇಡ್ಸ್ ಎಲ್ಲಾದ್ರೂ ಕಂಟಿನ್ಯೂಸ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆದ್ರೆ ಆ ಒಂದು ಅಕೌಂಟ್ ಬ್ರೀಚ್ ಆಗುವ
ಬ್ರೀಚ್ ಆಗ್ತದೆ. ಸೊ ನೀವು 10 ಮಿನಿಟ್ಸ್ ಒಳಗಡೆ ಸೇಮ್ ಡೈರೆಕ್ಷನ್ ಅಲ್ಲಿ ಯಾವುದೇ ರೀತಿದು ಟ್ರೇಡ್ಸ್ ನೀವು ತಗೊಳ್ಬಾರ್ದು. ಸೊ ಇದು 4th ಪಾಯಿಂಟ್. ಅಂಡ್ ನೋ ನೋ ದ ಅದು 3rd ಪಾಯಿಂಟ್ ಗೈಸ್. ಅಂಡ್ ಈಗ ಸೊ 4th ಪಾಯಿಂಟ್ ಏನಂದರೆ 4th ರೂಲ್. ಅದನ್ನು ನೀವು ಆ, ನೆನಪಲ್ಲಿ ಇಡ್ಬೇಕಂದ್ರೆ ಅದುವೇ ನೀವು ಫೇಸ್ 1 ಇರ್ಲಿ, ಫೇಸ್ 2 ಇರ್ಲಿ, ಅದನ್ನು ಪಾಸ್ ಮಾಡ್ಲಿಕ್ಕೆ ನೀವು ಆ ಒಂದು ಅಕೌಂಟ್ ಅಲ್ಲಿ ಮಿನಿಮಮ್ 3 ಡೇಸ್ ಇದು ಟ್ರೇಡಿಂಗ್ ನೀವು ಮಾಡಿರ್ಬೇಕು. ಮತ್ತೆ ಆ ಒಂದು ಮಿನಿಮಮ್ 3 ಡೇಸ್ ಅನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ನೀವು 0.01 ಲಾಟ್ ಇಂದ ಕೂಡ ನೀವು ಟ್ರೇಡ್ಸ್ ಪ್ಲೇಸ್ ಮಾಡ್ಬೋದು. ಸೊ ಗೈಸ್, ಇದು 4 ಮೇಜರ್ ರೂಲ್. ಈ ಎಲ್ಲ ರೂಲ್ ಅನ್ನು ನೀವು ನೆನಪಲ್ಲಿ ಇರ್ಬೇಕು. ನೀವು ಫಂಡಿಂಗ್ ಟಿಪ್ಸ್ ಒಟ್ಟಿಗೆ ಟ್ರೇಡ್ ಮಾಡುವಾಗ ಫಸ್ಟ್ ಪಾಯಿಂಟ್, ನೀವು 5 ಮಿನಿಟ್ಸ್ ಒಳಗಡೆ ಅಥವಾ 5 ಮಿನಿಟ್ಸ್ ಆದ್ಮೇಲೆ ನೀವು ಯೂಸ್ ಟ್ರೇಡಿಂಗ್ ಹೊತ್ತಿಗೆ ನೀವು ಮಾಸ್ಟರ್ ಅಕೌಂಟ್ಸ್ ಅಲ್ಲಿ ನೀವು ಟ್ರೇಡ್ಸ್ ತಗೊಳ್ಬಾರ್ದು ಗೈಸ್. ಮತ್ತೊಂದು, ನೀವು ನ್ಯೂಸ್ ಲೈಕ್ ನೀವು ಮೇಜರ್ ನ್ಯೂಸ್ ಅನ್ನು ನೋಡ್ಲಿಕ್ಕೆ ನೀವು ಫಾರೆಕ್ಸ್ ಫ್ಯಾಕ್ಟ್ರಿ ವೆಬ್ಸೈಟ್ ಅನ್ನು ನೀವು ಯೂಸ್ ಮಾಡ್ಬೋದು. ಅಂಡ್ ಸೆಕೆಂಡ್ ರೂಲ್, ಅದನ್ನು ನೀವು ತಲೆಯಲ್ಲಿ ಇಡ್ಬೇಕಂದ್ರೆ ಅದುವೇ ನೀವು ಮಿನಿಮಮ್ 3 ಡೇಸ್ ಫೇಸ್ 1 ಅಥವಾ ಫೇಸ್ 2 ಪಾಸ್ ಮಾಡ್ಲಿಕ್ಕೆ ನೀವು ಟ್ರೇಡ್ ಮಾಡಿರ್ಬೇಕು. ಇದು ಸೆಕೆಂಡ್ ಪಾಯಿಂಟ್. 3rd ಪಾಯಿಂಟ್, ನೀವು 10 ನಿಮಿಷದ ಒಳಗಡೆ ನೀವು ಸೇಮ್ ಡೈರೆಕ್ಷನ್ ಅಲ್ಲಿ ಟ್ರೇಡ್ಸ್ ನೀವು ತಗೊಳ್ಬಾರ್ದು. ಅಂದ್ರೆ ನೀವು 1% ಅಥವಾ 1%ಗಿಂತ ಜಾಸ್ತಿ ನೀವು ಸೇಮ್ ಡೈರೆಕ್ಷನ್ ಅಲ್ಲಿ ಟ್ರೇಡ್ಸ್ ತಗೊಳ್ಬಾರ್ದು. ಟ್ರೇಡ್ಸ್ ಎಲ್ಲ ನೀವು ತಗೊಂಡ್ರೆ ಅಕೌಂಟ್ ಬ್ರೀಚ್ ಆಗುವ ಚಾನ್ಸಸ್ ತುಂಬಾ ಇರ್ತದೆ. ಮತ್ತೆ 4th ರೂಲ್, ಸೊ 4th ರೂಲ್ ನೀವು ನೆನಪು ಇಡ್ಬೇಕಂದ್ರೆ ಅದುವೇ ನೀವು ಪೇ ಔಟ್ ರಿಕ್ವೆಸ್ಟ್ ಮಾಡುವಾಗ ನೀವು ಯಾವುದೇ ಟ್ರೇಡ್ಸ್ ಓಪನ್ ಆಗಿರ್ಬಾರ್ದು. ಟ್ರೇಡ್ಸ್ ನೀವು ಅಂದ್ರೆ ನೀವು ನಿಮ್ಮ ಮಾಸ್ಟರ್ ಅಕೌಂಟ್ ಅಲ್ಲಿ ಲೈಕ್ ಮಿನಿಮಮ್ ಪ್ರಾಫಿಟ್ ಅಚೀವ್ ಆದ್ಮೇಲೆ ನೀವು ಆ ಒಂದು ಅಕೌಂಟ್ ಅಲ್ಲಿ ನೀವು ಪೇ ಔಟ್ ರಿಕ್ವೆಸ್ಟ್ ಮಾಡುವ ಹೊತ್ತಿಗೆ ನೀವು ಯಾವುದೇ ರೀತಿದು ಲೈಕ್ ಟ್ರೇಡ್ಸ್ ಓಪನ್ ಇರಬಾರ್ದು. ಸೊ ಗೈಸ್, ಇದು 4 ಪಾಯಿಂಟ್. ಅದನ್ನು ನೀವು ಫಂಡಿಂಗ್ ಪಿಕ್ಸರ್ ಒಟ್ಟಿಗೆ ಟ್ರೇಡ್ಸ್ ಮಾಡುವಾಗ ನೀವು ತಲೆಯಲ್ಲಿ ಇಡ್ಬೇಕಾಗ್ತದೆ ಗೈಸ್. ಮತ್ತೆ ನಿಮಗೆ
ಯಾವುದೇ ರೀತಿದು ಡೌಟ್ಸ್ ಇದ್ರೆ ಗೈಸ್ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡಿ ಗೈಸ್. ಅಂಡ್ ಗೈಸ್, ನೀವು ಈ ಒಂದು ಚಾನಲ್ಗೆ ಎಲ್ಲಾದ್ರೂ ಸೊ ಸೊ ಯಾಕೆ ಸೊ ನೀವು ಈ ಒಂದು ಚಾನಲ್ಗೆ ಎಲ್ಲಾದ್ರೂ ಫಸ್ಟ್ ಟೈಮ್ ವಿಸಿಟ್ ನೀವು ಮಾಡಿದ್ರೆ ಗೈಸ್, ಡೂ ಸಬ್ಸ್ಕ್ರೈಬ್ ಅಂಡ್ ಫಾಲೋ ದಿಸ್ ಚಾನಲ್ ಗೈಸ್. ಬಿಕಾಸ್ ಫ್ಯೂಚರ್ ಅಲ್ಲಿ ಈ ಒಂದು ಚಾನಲ್ ಅಲ್ಲಿ ಕ್ರೇಜಿ ಕಂಟೆಂಟ್ಸ್ upload ಆಗ್ತದೆ ಗೈಸ್. ಸೊ ಗೈಸ್, ಡೂ ಸಬ್ಸ್ಕ್ರೈಬ್ and follow this channel guys. And till then guys, we will meet in the next video guys. So till then, take care and bye bye guys.